ಹಾಸನದಲ್ಲಿ ಸರಣಿ ಹೃದಯಾಘಾತ ನಡೀತಾ ಇರೋದು. ಮಂಗಳೂರಿನಲ್ಲಿ ಈಗ ಅಲರ್ಟ್ ಆಗಿದ್ದಾರೆ. ಕಟ್ಟೆಚ್ಚರ ವಹಿಸಿ ಅಂತ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಸೂಚನೆ ಹೊರಬಿದ್ದಿದೆ. ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಒಬ್ಬರಾದ್ಮೇಲೆ ಒಬ್ರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಮಂಗಳೂರಿನಲ್ಲಿ ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯಿಂದ ಸೂಚನೆ ಹೊರಬಿದ್ದಿದೆ. ಹೃದಯಾಘಾತದಿಂದ ಮೃತಪಟ್ಟವರ ವರದಿಯನ್ನ ನೀಡಿ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಆಸ್ಪತ್ರೆಗಳಿಗೂ ಕೂಡ ಆರೋಗ್ಯ ಇಲಾಖೆ ಈ ಸೂಚನೆಯನ್ನ ಕೊಟ್ಟಿದೆ. ವರದಿ ಪಡೆದು ಪರಿಶೀಲಿಸಿದ್ದಾರೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಅವರು. ಕಳೆದ 6 ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 380 ಜನರಿಗೆ ಹೃದಯಾಘಾತ ಆಗಿದೆ. ಕಳೆದ 6 ತಿಂಗಳಲ್ಲಿ 380 ಜನರಿಗೆ ಹೃದಯಾಘಾತ ಆಗಿರೋದು. ಇನ್ನು ಜನವರಿಯಿಂದ ಜೂನ್ವರೆಗೆ ನೋಡಿದ್ರೆ ಹಾರ್ಟ್ ಅಟ್ಯಾಕ್ನಿಂದಾಗಿ ನಿಧನರಾಗಿರೋದು ಒಟ್ಟು 85 ಜನ. ಹೃದಯಾಘಾತದಿಂದ 54 ಪುರುಷರು 31 ಮಹಿಳೆಯರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಕೇಸ್ಗಳ ವಿವರ. ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಜನ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಿದ್ದಾರೆ ಅಂತ. ಒಟ್ಟು 85 ಜನರು ನಿಧನರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೃದಯಾಘಾತದಿಂದ 54 ಜನ ಪುರುಷರು, 31 ಜನ ಮಹಿಳೆಯರು. ಇಲ್ಲಿ ಮಹಿಳೆ, ಪುರುಷ ಅಥವಾ ವಯಸ್ಸಿನ ಮಿತಿನೇ ಇಲ್ಲ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೃದಯಾಘಾತದಿಂದ ಕಡಿಮೆ ವಯಸ್ಸಿನ ವ್ಯಕ್ತಿಗಳು ಸಾವಿಗೆ ಈಡಾಗ್ತಿರೋದನ್ನು ನಾವು ಗಮನಿಸಿದ್ದೀವಿ. ಭಾಳಷ್ಟು ಜನ ಆತಂಕಗೊಂಡು ಆಸ್ಪತ್ರೆಗೆ ಧಾವಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಸ್ಪಷ್ಟ ಮಾಹಿತಿಯನ್ನು ಹಾಗೂ ವಾಸ್ತವಿಕ ಮಾಹಿತಿಯನ್ನು ನೀಡೋದು ಇಲಾಖೆ ವತಿಯಿಂದ ಸೂಕ್ತ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಇಲ್ಲಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸೊ ಯಾವುದು ಡಯಟನ್ನು ಅದನ್ನು ತಗೋಬಾರ್ದು, ಇದನ್ನು ತಗೋಬಾರ್ದು, ಇವೆಲ್ಲ ಬರೀ ತಪ್ಪು ತಿಳುವಳಿಕೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಆಹಾರದಲ್ಲಿ ದಯವಿಟ್ಟು ಬ್ಯಾಲೆನ್ಸ್ ಡಯಟ್ ಇರಲಿ. ಅದರಲ್ಲಿ ಕಾರ್ಬೋಹೈಡ್ರೇಟ್ ಬೇಕು, ಪ್ರೋಟೀನ್ ಬೇಕು, ಫ್ಯಾಟ್ ಬೇಕು, ಮಿನರಲ್ಸ್ ಬೇಕು, ಹಾಗೂ ವಿಟಮಿನ್ಗಳು ಬೇಕು. ಈ ಎಲ್ಲ ಇದ್ದರಷ್ಟೇ ನಮ್ಮ ದೇಹ ಸಹಜವಾಗಿ ಮತ್ತು ಸಮರ್ಪಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ. 4ನೇ S ಸೆಡೆಂಟ್ರಿ ಲೈಫ್, ಅಂದರೆ ಕೂತಲ್ಲೇ ಕೂತು ಕೆಲಸ ಮಾಡುವಂಥದ್ದು. ಯಾವುದೇ ಸಕ್ರಿಯವಾಗಿ ಓಡಾಟ ಮಾಡದೇ ಇರೋದು, ಲಘು ವ್ಯಾಯಾಮ ಮಾಡದೇ ಇರೋವಂಥದ್ದು ಅಥವಾ ವಾಕಿಂಗ್ ಮಾಡದೇ ಇರೋವಂಥದ್ದು. ಸೆಡೆಂಟ್ರಿ ಲೈಫಲ್ಲಿ ಸುಮ್ಮನೆ ಕೂತಲ್ಲಿ ಕೂತು ಸುಮ್ಮನೆ ತಿಂತಾ ಇದ್ದರೆ ಅದು ಬೊಜ್ಜು ಬರುತ್ತೆ. ಬೊಜ್ಜಿನಿಂದ ನಮಗೆ ಹೃದಯಾಘಾತ ಆಗೋ ಸಾಧ್ಯತೆ ಖಂಡಿತ ಇದೆ. 5ನೇ S ಮತ್ತು ಬಹಳ ಪ್ರಮುಖವಾದ S. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 380ಕ್ಕೂ ಹೆಚ್ಚು ಕೇಸ್ಗಳು ಪತ್ತೆಯಾಗಿದೆ 6 ತಿಂಗಳ ಅವಧಿಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಜಿಲ್ಲಾಡಳಿತ ಏನು ಹೇಳುತ್ತೆ, ಯಾವ ರೀತಿಯಾಗಿ ಸೂಚನೆಗಳನ್ನು ಕೈಗೊಂಡಿದ್ದಾರೆ? ಯಾಕಂದ್ರೆ ಮೊನ್ನೆ ದಿವಸ ಯಾವಾಗ ಹಾಸನದಲ್ಲಿ ಈ ಒಂದು ಹೃದಯಾಘಾತಗಳ ಸಂಖ್ಯೆ ಜಾಸ್ತಿ ಆಯಿತು ಮತ್ತು ಒಂದೇ ದಿನದಲ್ಲಿ ಸುಮಾರು 3ಕ್ಕೂ ಅಧಿಕ ಜನರಿಗೆ ಈ ತರ ಆಯಿತು. ಆ ಬಳಿಕ ಆರೋಗ್ಯ ಸಚಿವರು ಕೂಡ ಆ ದಿನ ಮಂಗಳೂರಲ್ಲಿ ಇದ್ರು. ಅವತ್ತು KDP ಮೀಟಿಂಗ್ ಬೇರೆ ಇತ್ತು. ಈ ಸಂದರ್ಭ ಆರೋಗ್ಯ ಇಲಾಖೆಯ ಜೊತೆಗೆ ಈ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಮತ್ತು ಆರೋಗ್ಯ ಇಲಾಖೆಯ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ತರ ಪರಿಸ್ಥಿತಿ ಇದೆ, ಇಲ್ಲಿ ಹೃದಯಾಘಾತದ ಸಂಖ್ಯೆ ಎಷ್ಟರ ಮಟ್ಟಿಗಿದೆ, ಎಲ್ಲ ಮಾಹಿತಿಯನ್ನ ಕೂಡ ಕೇಳಿದ್ರು. ಹಾಗಾಗಿ ಜಿಲ್ಲಾ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿತ್ತು. ಹಾಗಾಗಿ ಎಲ್ಲ ಇಲ್ಲಿ ಖಾಸಗಿ ಆಸ್ಪತ್ರೆಗಳೇ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತದ್ದು. ಹಾಗಾಗಿ ಎಲ್ಲಾ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಒಂದು ಆದೇಶವನ್ನ ನೀಡಿದ್ರು. ಹಾರ್ಟ್ ಅಟ್ಯಾಕ್ ನ ಒಂದು ಅಂಕಿಅಂಶ ಏನಿದೆ ಕಳೆದ ಜನವರಿಯಿಂದ ಜೂನ್ ತಿಂಗಳವರೆಗೆ ಅದರ ಒಂದು ಅಂಕಿಅಂಶವನ್ನ ಕೊಡಬೇಕು ಅನ್ನುವಂತ ರೀತಿ ಆದೇಶವನ್ನ ನೀಡಲಾಗಿತ್ತು. ಸೊ ಅದರಲ್ಲಿ ಈಗ ಬಂದಿರುವಂತ ಒಂದು ಮಾಹಿತಿ, ಇಲ್ಲಿ ಸುಮಾರು 85 ಜನ ಜನವರಿಯಿಂದ ಜೂನ್ ತಿಂಗಳ ತನಕ ಅವರು ಹಾರ್ಟ್ ಅಟ್ಯಾಕ್ ಗೆ ಬಲಿಯಾಗಿರುವಂತದ್ದು. ಸುಮಾರು 380 ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯ ಬಂದಿದೆ. ಮತ್ತು ಹಾರ್ಟ್ ಅಟ್ಯಾಕ್ ಆಗಿರುವಂತ ಒಂದು ವಯಸ್ಸು ಏನು ಅಂದ್ರೆ ನಾವು ನೋಡ್ತಾ ಇದ್ವಿ, ತುಂಬಾ ಆತಂಕಕಾರಿ ವಿಚಾರ ಏನು ಅಂದ್ರೆ ಬಹಳ ಕಮ್ಮಿ ಅಂದ್ರೆ ಎಳೆಯ ವಯಸ್ಸಿನಲ್ಲಿ ಅನೇಕ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತದನ್ನ ನೋಡ್ತಾ ಇದ್ವಿ. ಆದ್ರೆ ಮಂಗಳೂರು ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ತರ ಇದೆ ಅಂತ ನೋಡೋದಾದ್ರೆ ಸುಮಾರು 45 ಜನ ಅಂದ್ರೆ 61 ವರ್ಷಕ್ಕೂ ಮೇಲ್ಪಟ್ಟವರಿಗೆ ಅಧಿಕ ಪ್ರಮಾಣದಲ್ಲಿ ಹಾರ್ಟ್ ಅಟ್ಯಾಕ್ ಗೆ ಬಲಿಯಾಗಿರುವಂತವರು ಸುಮಾರು 45 ಜನ ಇದ್ದಾರೆ. ಹಾಗಾಗಿ ಹಿರಿಯ ವಯಸ್ಕರ ಪ್ರಮಾಣ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಮತ್ತು 20 ರಿಂದ 30 ವರ್ಷದ ಒಳಗೆ ಏನು ಹಾರ್ಟ್ ಅಟ್ಯಾಕ್ ಆಗುತ್ತೋ ಆ ಸಂಖ್ಯೆ ಅಂದ್ರೆ ಯುವಕ ಯುವತಿಯರ ಸಂಖ್ಯೆ ಬಹಳ ಕಮ್ಮಿ ಇದೆ. 20 ರಿಂದ 30 ವರ್ಷದೊಳಗೆ ಕೇವಲ ಒಬ್ರು ಹಾರ್ಟ್ ಅಟ್ಯಾಕ್ ಗೆ ಬಲಿಯಾಗಿರುವಂತದ್ದು. ಹಾಗಾಗಿ ಜಿಲ್ಲಾ ಆರೋಗ್ಯ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಅಪಾಯಕಾರಿ ಸ್ಥಿತಿ ಇಲ್ಲ, ಆದ್ರೂ ಕೂಡ ಜನತೆ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿದ್ದಾರೆ. ಮತ್ತು ಯಾವಾಗ ಈ ತರ ಒಂದು ಗಣನೀಯ ಏರಿಕೆ ಆಗ್ತಾ ಇದೆ ಹೃದಯಾಘಾತದ್ದು, ಆ ಬಳಿಕ ಆಸ್ಪತ್ರೆಗೆ ಕೂಡ ಜನ ತಮ್ಮ ಒಂದು ಆರೋಗ್ಯವನ್ನ ಚೆಕಪ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ನಿರಂತರವಾಗಿ ಅದೆಲ್ಲವನ್ನ ಕೂಡ ಡೈಲಿ ಬೇಸಿಸ್ ನಲ್ಲಿ ಮಾಡುವಂತ ಪ್ರಮಾಣ ಕೂಡ ಜಾಸ್ತಿ ಆಗಿದೆ ಅನ್ನುವಂತ ಮಾಹಿತಿ ಬಂದಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ.